ಹಲೋ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು 2024ನೇ ಸಾಲಿನ ಕೆಸೆಟ್ ಎಕ್ಸಾಮಿಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಹೇಳುವಂಥ ವಿಡಿಯೋಗಳನ್ನು ಮಾಡಿಬಿಟ್ಟು ಪೇಪರ್ 1ಗೆ ನಿಮ್ಗೆ ಆಲ್ರೆಡಿ ತುಂಬಾ ಕೊಟ್ಟಿದ್ದೇವೆ. ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಮೆಥಡಾಲಜಿ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಹೈಯರ್ ಎಜುಕೇಷನ್ ಪೇಪರ್ಗಳಾಗಿರ್ಬೋದು, ಇದೇ ರೀತಿಯಲ್ಲಿ ತುಂಬ ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ ಪ್ರೀವಿಯಸ್ಸಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದ್ರೆ ತುಂಬ ಜನ ನನಗೆ ಕಮೆಂಟ್ಸ್ ಕೂಡ ಮಾಡಿದ್ದಾರೆ, ಸರ್ ನೀವು ಹಾಕಿರುವಂಥ ವಿಡಿಯೋ ನಮಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ಇದರಿಂದ ನಮ್ಮ ಪೇಪರ್ 1ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು ಕೆಸೆಟ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿಬಿಟ್ಟು ಕೂಡ ನಮಗೆ ಮೆಸೇಜನ್ನು ಕೂಡ ಮಾಡಿದ್ದಾರೆ. ಅಂದರೆ ಕಮೆಂಟ್ಸಲ್ಲಿ ನಮಗೆ ಮೆಸೇಜನ್ನು ಕೂಡ ಮಾಡಿರ್ತಾರೆ. ಅದರಿಂದ ನಮಗೆ ತುಂಬ ಖುಷಿಯಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ 2025ನೇ ಸಾಲಿಗೆ ಅಂದರೆ ಎಕ್ಸಾಮ್ ಇನ್ನೂ ಕೂಡ ತುಂಬ ಲೇಟ್ ಇದೆ. ಆದರೆ ನಾವು ಮೊದಲೇ ನಿಮ್ಗೆ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಇವಾಗ ಟಾರ್ಗೆಟ್ ಟು 2025 ಕೆಸೆಟ್ ಅದ್ರ ಜೊತೆಯಲ್ಲೇ ಪೇಪರ್ 1 ಆಫ್ ದಿ ನೆಟ್ ಎಕ್ಸಾಮ್. ಸೊ ನೆಟ್ ಎಕ್ಸಾಮ್ಗೂ ಕೂಡ ಅಲ್ಲಿ ಹೆಲ್ಪ್ ಆಗೋ ಹಾಗೆ ನಿಮ್ಗೆ ಏನು ಮಾಡ್ತಿದ್ವಿ ಅಂತಂದರೆ, ನಾವು ಪೇಪರ್ 1ಗೆ ಯಾವುದೆಲ್ಲ ಇನ್ಫಾರ್ಮೇಷನ್ಗಳು ಬೇಕು, ಟೀಚಿಂಗ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, DI ಡಾಟಾ ಇಂಟರ್ಪ್ರಿಟೇಷನ್ಗಳಾಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ಗಳ ಮೇಲೆ ವಿಡಿಯೋಗಳನ್ನು ಮಾಡಿಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತೇವೆ. ಸೊ ಯಾರೆಲ್ಲ ಇವಾಗ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ಗಳ ಬಗ್ಗೆ ಯಾವುದೇ ರೀತಿ ಕೂಡ ಇನ್ಫಾರ್ಮೇಷನ್ಗಳು ಗೊತ್ತಿರೋದಿಲ್ಲ, ಅಂದರೆ ಇವಾಗ ಯಾರು PG ಮಾಡ್ತಾ ಇದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ನ ಮಾಡ್ತಾ ಇದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ನ ಜಸ್ಟ್ ಕಂಪ್ಲೀಷನ್ ಮಾಡಿದ್ದಾರೆ, ಅಥವಾ ಆಲ್ರೆಡಿ ಕೆಸೆಟ್ ಎಕ್ಸಾಮ್ಗಳನ್ನು ತುಂಬ ಟೈಮ್ ಬರೆದಿರ್ತಾರೆ, ಅಥವಾ ನೆಟ್ ಎಕ್ಸಾಮ್ಗಳನ್ನು ಕೂಡ ತುಂಬ ಟೈಮ್ ಬರೆದಿರ್ತಾರೆ, ಅವರಿಗೆ ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು, ಸೊ ಯಾವ ಒಂದು ಸಿಲೆಬಸ್ಸನ್ನು ನಾವು ಇಟ್ಕೊಂಡ್ಬಿಟ್ಟು ಸ್ಟಡಿ ಮಾಡಬೇಕು, ಅಥವಾ ಯಾವ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು, ಹೇಗೆ ಓದಬೇಕು, ಎಷ್ಟು ಓದಬೇಕು, ಯಾವುದೆಲ್ಲ ಮೇನ್ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕ್ಯಾಪ್ಚರ್ ಮಾಡಬೇಕು ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಸು, ಅಂದರೆ ನಿಮಗೆ ನೆಟ್ ಎಕ್ಸಾಮ್ ಆಗಿರ್ಬೋದು, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಇದ್ರಗಳ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಅಲ್ಲಿ ದೊರೀತಾ ಹೋಗುತ್ತೆ. ನೀವೇನಾದರೂ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಅಂತಂದರೆ ನಾವೇನು ವೀಡಿಯೋಗಳನ್ನ ಹಾಕಿಡ್ತೇವೆ ಅದರ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಕೂಡ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದರೆ ಇಮಿಡಿಯೇಟಾಗಿ ನಾವು ಯಾವಾಗೆಲ್ಲ ಈ ಒಂದು ವಿಡಿಯೋಗಳನ್ನ ಹಾಕ್ತೇವೆ ಆವಾಗ ಇಮಿಡಿಯೇಟಾಗಿ ನಿಮ್ಗೆ ಏನು ಮಾಡುತ್ತೆ, ನಿಮ್ಮ ಯೂಟ್ಯೂಬಲ್ಲಿ ಇದು ಇಂಟಿಮೇಷನ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಅದರಿಂದ ಸೊ ನಾವಿವಾಗ 2025ನೇ ಸಾಲಿನ ಕೆಸೆಟ್ ಮತ್ತು NET ಎಕ್ಸಾಮ್ಗೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಎಕ್ಸಾಮನ್ನು ಸ್ಟಡಿ ಮಾಡೋದಕ್ಕೆ ಇವಾಗಲೇ ನೀವು ಸ್ಟಾರ್ಟ್ ಮಾಡಬೇಕು. ಎಕ್ಸಾಮ್ ಇನ್ನೂ ಕೂಡ ದೂರ ಇದೆ, ಅಪ್ಲಿಕೇಶನ್ ಹಾಕೋದಕ್ಕೂ ಪ್ರಾರಂಭ ಆಗಲಿಲ್ಲ, ಆದರೆ ನೀವು ಕ್ಲಿಯರ್ ಮಾಡಬೇಕು ಹೇಳುವಂಥ ಇಂಟೆನ್ಷನ್ ಇರುವಂಥವ್ರು ಇವಾಗಲೇ ಎಕ್ಸಾಮ್ಗಳನ್ನ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಓಕೆ, ಹಾಗಾದರೆ ನೋಡೋಣ ಇವಾಗ ಏನಿದೆ ಈ ಸಿಲೆಬಸ್ಗಳಲ್ಲಿ ಏನಿದೆ, ಹೇಗೆ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನಾವಿಲ್ಲಿ ನೋಡಿ, ಟಾರ್ಗೆಟ್ ಟು 2025 ಕೆಸೆಟ್ NTA UGC ನೆಟ್ ಸಿಲೆಬಸ್ ಆ್ಯಂಡ್ ಕಂಪ್ಲೀಟ್ ನೋಟ್ಸ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬಿಟ್ಟು ನಾವು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ವಿಡಿಯೋನ ನೋಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೋಡಿ ಇಲ್ಲಿ ಪ್ರಾರಂಭದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಬಿಟ್ಟು ತುಂಬ ಇಂಟ್ರೆಸ್ಟ್ನಲ್ಲಿದ್ದೀರಾ ಅವರು ಮಿನಿಮಮ್ ಕ್ವಾಲಿಫಿಕೇಷನ್ ನಮ್ಗೆ ಏನು ಕಳ್ತಾರೆ ಅಂತ ಹೇಳಿ UGC ಪ್ರಕಾರದಲ್ಲಿ ಒಂದು ಕೆಸೆಟ್ಟನ್ನು ಕ್ಲಿಯರ್ ಮಾಡಿರಬೇಕು, ಅಥವಾ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನಡೆಸುವಂಥ, ಈಗ ನಾವು NTA ಅಂತ ಹೇಳ್ತೀವಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು, ಕರ್ನಾಟಕದಲ್ಲಿ KEAದವರು ಕೆಸೆಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ನಾವು UGC ನೆಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು NTAದವರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಈ ಒಂದು ನೆಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ತಾರೆ. ಸೊ ಎರಡೂ ಎಕ್ಸಾಮ್ಗಳು ಕೂಡ ಸಾಮಾನ್ಯವಾಗಿ ಸಿಲೆಬಸ್ಗಳು ಒಂದೇ ರೀತಿ ಇರುತ್ತೆ. ಪೇಪರ್ 1 ಆಗಿರ್ಬೋದು, ಅದೇ ರೀತಿಯಲ್ಲಿ ಪೇಪರ್ 2ಗಳು ಕೂಡ ನಿಮ್ಮ ಸಬ್ಜೆಕ್ಟ್ಗಳ ಮೇಲೆ ಕೂಡ ಸಾಮಾನ್ಯವಾಗಿ ಸಿಲೆಬಸ್ ಒಂದೇ ರೀತಿ ಇರುತ್ತೆ. ಸೊ ಒಂದು ಎಕ್ಸಾಮಿಗೆ ಅಂದರೆ ನೀವು ಯಾವುದಾದ್ರೂ ಒಂದು ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ ಅಂತಂದರೆ ಎರಡೂ ಎಕ್ಸಾಮನ್ನು ಕೂಡ ನೀವೇನು ಮಾಡ್ಬೋದು, ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ,
ಹಾಗಾದರೆ ಅದೇ ಜೊತೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ KCET ಆಗಿರ್ಬೋದು, ನೆಟ್ ಎಕ್ಸಾಮ್ ಆಗಿರಬಹುದು, ಅದೇ ರೀತಿಯಲ್ಲಿ PhD ಅನ್ನು ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ಅದ್ರ ಜೊತೆ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕು. ಸೊ ಆ್ಯಸ್ ಯೂಶುವಲ್ ನೀವು KCET ನೆಟ್ ಎಕ್ಸಾಮನ್ನು ಮಾಡಬೇಕು ಅಥವಾ PhD ಮಾಡಬೇಕಂತಂದರೆ ಮಾಸ್ಟರ್ ಡಿಗ್ರಿನ ಕಂಪ್ಲೀಟಾಗಿ ಮಾಡಿರಲೇಬೇಕು. ಅದ್ರ ಜೊತೆ ಅಲ್ಲಿ ಮಾಸ್ಟರ್ ಡಿಗ್ರಿಯಲ್ಲಿ ನೀವೇನು ಮಾಡಬೇಕು, 55%ಗಿಂತ ಅಬೋವ್ ಪರ್ಸೆಂಟೇಜನ್ನು ನೀವು ಮಾಡ್ಕೊಂಡಿರಲೇಬೇಕು. ಸೊ ಟಾರ್ಗೆಟು 60% ಅಂತ ಇಟ್ಕೊಂಡಿರ್ಬಿಟ್ರೆ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಮೋರ್ ದೆನ್ 55% ಇದ್ಬಿಟ್ರೆ ಸೊ ದಟ್ ಈಸ್ ಬೆಟರ್. ಸೊ ಅವರು ಏನು ಮಾಡ್ತಾರೆ ಅಂದರೆ ದಟ್ ಈಸ್ ದ ಮಿನಿಮಮ್ ಎಲಿಜಿಬಿಲಿಟಿ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್. ನಾವು ರೀಸೆಂಟಾಗಿ ನೋಡಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನೆಟ್ಟನ್ನು ಎಕ್ಸಾಮಿಂದ ರಿಲೀಫ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು. ದಟ್ ಈಸ್ ರಾಂಗ್. ಸೊ ಅಲ್ಲಿ ಏನಾಗಿದೆ ಅಂತಂದರೆ ಟೆಕ್ನಿಕಲ್ ಯಾರಿದ್ದಾರೆ, ಎಂಜಿನಿಯರಿಂಗ್ ಮಾಡಿದಂಥವ್ರಿಗೆ ಮಾತ್ರ ಏನಾಗಿದೆ ಅಂತಂದ್ರಲ್ಲಿ ಈ ಒಂದು ನೆಟ್ ಎಕ್ಸಾಮಿಂದ ಅವರಿಗೆ ವಿನಾಯಿತಿ ಇರುವಂಥದ್ದು. ಅದು ಬಿಟ್ಟು ಬೇರೆ ಯಾರೆಲ್ಲ PGಗಳನ್ನ ಮಾಡಿರ್ತಾರೆ, MA MCom ಆಗಿರ್ಬೋದು, MBA ಆಗಿರ್ಬೋದು, MSc ಆಗಿರ್ಬೋದು, MSW ಆಗಿರ್ಬೋದು, ಎಲ್ಲ ಕೋರ್ಸ್ ಅವರು ಕೂಡ ಏನು ಮಾಡಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ಗೋಸ್ಕರ ಇಲ್ಲಿ ನೆಟ್, ಸೆಟ್ ಮತ್ತು PhDಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಲೇಬೇಕು. ಅದ್ರ ಜೊತೆಲಿ ನೆಕ್ಸ್ಟ್ PhDನ ನೀವು ಮಾಡಬೇಕಂತಂದರೆ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕಾಗ್ತದೆ. KCETಗಿಂತ ನೆಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿರಬೇಕಾಗ್ತದೆ. ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಏನು ಮಾಡ್ತಾರೆ ಅಂತಾರೆ, ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಿಮಗೆ ಡೈರೆಕ್ಟಾಗಿ ಏನು ಮಾಡ್ತಾರೆ, ರೆಕ್ರೂಟ್ಮೆಂಟಿಗೆ ಅಲ್ಲಿ ಕರೀತಾರೆ. ಸೊ ಯಾವುದೇ ರೀತಿ ಕೂಡ ಎಂಟ್ರೆನ್ಸ್ ಟೆಸ್ಟ್ ಇಲ್ಲದೇ ಡೈರೆಕ್ಟಾಗಿ ಇಂಟರ್ವ್ಯೂಗಳ ಮುಖಾಂತರ ನಿಮ್ಮನ್ನು ತಗೊಳ್ಳುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಅದರಿಂದ ಈ ನೆಟ್ ಮತ್ತು KCET ಎಕ್ಸಾಮ್ ತುಂಬ ಇಂಪಾರ್ಟೆನ್ಸನ್ನು ಇವತ್ತಿನ ದಿನಗಳಲ್ಲಿ ಕೊಡ್ತಾ ಇದೆ. ಓಕೆ, ಹಾಗಾದರೆ ಯಾವ ರೀತಿಯಲ್ಲಿ ನಾವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋದು, ಏನು ಓದಬೇಕು, ಹೇಗೆ ಓದಬೇಕು ಹೇಳೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇವಾಗ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ದಟ್ ಈಸ್ KCET. ಅದರ ಫುಲ್ ಫಾರ್ಮ್ KCET ಅಂತ ಬರುತ್ತೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ. ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಬರುತ್ತೆ. ಸಿಲೆಬಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಸಬ್ಜೆಕ್ಟ್ ಕೋಡ್ ಅದಕ್ಕೆ 0 ಅಂತ ಕೊಟ್ಟಿದ್ದಾರೆ. ಯಾಕಂತಂದರೆ ಇದು ಬೇಸಿಕ್, ಎಲ್ಲರಿಗೂ ಕೂಡ ಕಾಮನ್ ಇರುವಂಥ ಪೇಪರ್ ಆಗಿರುತ್ತೆ. So that is paper 1. The main objective is to assess the teaching and research capabilities of the candidates. The test aims at assessing the teaching and research aptitude as well. Candidates are expected to possess the exhibit cognitive ability which includes comprehension, analysis, evaluation, understanding, ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್, ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನ್ಸ್. ನೋಡಿ, ಇದೆಲ್ಲ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಇದು ಯಾಕೆ ಬೇಕು ಅಂತಂದರೆ ಸ್ಟೂಡೆಂಟ್ಸ್ನ ಮೈಂಡ್ ಸೆಟ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಒಬ್ಬ ಲೆಕ್ಚರ್ ಆದಂಥರು, ಟೀಚರ್ ಆದಂಥರು ಯಾವ ರೀತಿಯಲ್ಲಿ ಟೀಚ್ ಮಾಡಬೇಕು, ಸ್ಟೂಡೆಂಟ್ನ ಮೈಂಡ್ ಸೆಟ್ ಹೇಗೆ ಅವರು ಗ್ರಾಸ್ಪ್ ಮಾಡಬೇಕು, ತಿಳ್ಕೊಳ್ಬೇಕು, ಸ್ಟೂಡೆಂಟಿಗೆ ಯಾವ ರೀತಿಯಲ್ಲಿ ನಾವು ಟೀಚ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ರೀತಿಯಲ್ಲಿ ರಿಸರ್ಚ್ ಮಾಡೋ ಮುಖಾಂತರದಲ್ಲಿ ನಾವು ಕೆಲವೊಂದಿಷ್ಟು ಸಬ್ಜೆಕ್ಟನ್ನು ಡೀಪ್ ನಾಲೆಜನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಏನು ಮಾಡ್ತೀವಿ, ಅಲ್ಲಿ ರಿಸರ್ಚ್ ಆಪ್ಟಿಟ್ಯೂಡನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಟೀಚಿಂಗ್ ಆಪ್ಟಿಟ್ಯೂಡ್ ಕೂಡ ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್ನ ನಾವು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ಸ್ಗಳ ಬಗ್ಗೆ ಆಗಿರ್ಬೋದು, ಸ್ಟೂಡೆಂಟ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಿಲೆಬಸ್ ಅಥವಾ ಟೀಚಿಂಗ್ ಯಾವ ರೀತಿ ಮಾಡಬೇಕು, ಟೀಚಿಂಗ್ ಮೆಥಡ್ಸ್ ಯಾವ ರೀತಿ ಇದೆ, ಇದನ್ನೆಲ್ಲವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಟೀಚಿಂಗ್ ಆಪ್ಟಿಟ್ಯೂಡನ್ನು ಸ್ಟಡಿ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಕಾಂಪ್ರಹೆನ್ಷನು, ಅನಾಲಿಸಿಸು, ಇವ್ಯಾಲ್ಯೂಯೇಷನ್ನು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟ್ರಕ್ಚರ್ ಆಫ್ ದಿ ಆರ್ಗ್ಯುಮೆಂಟು, ಡಿಡಕ್ಟಿವ್, ಇಂಡಕ್ಟಿವ್ ರೀಸನಿಂಗು, ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮು. ಈ ನಾವು ಕಾಂಪಿಟೇಷನ್ ಮಾಡ್ತಾ ಇದೀವಲ್ಲ, ನೆಟ್ ಮತ್ತು KCETನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ನಾವು ಮೆರಿಟ್ ಬರಲಿಕ್ಕೋಸ್ಕರ ಈ ಒಂದು ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಓದಲೇಬೇಕಾಗತ್ತೆ. The candidates are expected to have general awareness about teaching and learning process in higher education system. ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ಗಳಲ್ಲಿ ಯಾವ ರೀತಿಯಲ್ಲಿ ಟೀಚಿಂಗ್ ಇರುತ್ತೆ ಮತ್ತು ರಿಸರ್ಚ್ ಯಾವ ರೀತಿ ಇರುತ್ತೆ ಮತ್ತು ಲರ್ನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಇದನ್ನೆಲ್ಲವನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀವಿ ಅಂತಾರೆ ಇಲ್ಲಿ ಸ್ಟಡಿ ಮಾಡುವಂಥದ್ದು. ಸಾಮಾನ್ಯವಾಗಿ ಯಾರೆಲ್ಲ BEd ಕಂಪ್ಲೀಟ್ ಮಾಡಿರ್ತಾರೆ, BEd ಕಂಪ್ಲೀಟ್ ಮಾಡಿದಂಥವ್ರಿಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಆದರೆ ಓನ್ಲಿ ನಾವು ಏನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತೇವೆ ಅವರಿಗೆ ಈ ಟೀಚಿಂಗ್ ಆಪ್ಟಿಟ್ಯೂಡ್ಗಳು ಮ್ಯಾಕ್ಸಿಮಮ್ ಗೊತ್ತಿರೋದಿಲ್ಲ. ಸೊ ಅದನ್ನು ನಾವೇನು ಮಾಡಬೇಕು, ಸ್ಟಡಿ ಮಾಡ್ಕೊಳ್ಳೋ ಮುಖಾಂತರದಲ್ಲಿ ತಿಳ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಆದ ನೆಟ್ ಮತ್ತು KCET ಎಕ್ಸಾಮ್ಗೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗಾದರೆ ನೋಡ್ತಾ ಹೋಗೋಣ. ನೆಕ್ಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನೆಕ್ಸ್ಟ್ ನೋಡಿ ಅಲ್ಲಿ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಟೀಚಿಂಗ್ ಅಂದರೆ ಟೀಚಿಂಗ್ನ ಕಾನ್ಸೆಪ್ಟ್ ಏನು ಹೇಳುತ್ತೆ, ಆಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗು, ಲೆವೆಲ್ಸ್ ಆಫ್ ಟೀಚಿಂಗು, ಅದರಲ್ಲಿ ಮೆಮೊರಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಫ್ಲೆಕ್ಟಿವ್ಸ್ ಇವು ಇನ್ಕ್ಲೂಡ್ ಆಗಿರುತ್ತೆ. ಅದರ ನಂತರದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್. ನಾವೇನು ಮಾಡ್ತೀವಿ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಓದ್ಕೊಳ್ಳುವಾಗ ನಮಗೆ ಒಂಥರ ಬೋರ್ ಅನಿಸ್ತಾ ಹೋಗುತ್ತೆ ಸ್ಟಡಿ ಮಾಡ್ಕೊಳ್ಳುವಾಗ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕು. ಯಾವುದನ್ನೆಲ್ಲ ಓದಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ, ಕಾನ್ಸೆಪ್ಟನ್ನು ತಿಳ್ಕೊಳ್ಬೇಕು. ಏನು ಟೀಚಿಂಗ್ ಅಂದರೆ ಏನು ಹೇಳೋಂಥ ಕಾನ್ಸೆಪ್ಟು,
ಕಾನ್ಸೆಪ್ಟು. ಅದರ ಅಬ್ಜೆಕ್ಟಿವ್ಸ್ ಏನು, ಲೆವೆಲ್ ಆಫ್ ಟೀಚಿಂಗ್ ಯಾವ್ಯಾವ ರೀತಿಯಂಥ ಲೆವೆಲ್ಸ್ಗಳಿರುತ್ತೆ ಟೀಚಿಂಗ್ಗಳಲ್ಲಿ, ಅದೇ ರೀತಿಲಿ ಮೆಮೊರಿ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್, ಇದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ನೋಡಿ ಈ ಒಂದು ಏನು ಪ್ಯಾರಾ ಕೊಟ್ಟಿದ್ದಾರೆ ಇಲ್ಲಿ, ಇದಿಷ್ಟರಲ್ಲಿ ಮಿನಿಮಮ್ 2 ಕ್ವಶನ್ಸನ್ನು ನೆಟ್ ಮತ್ತು ಕೆಸೆಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಅದರಿಂದ ಇದನ್ನ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಮುಂದೆ ಹೇಳ್ತಾ ಹೋಗ್ತೀವಿ ನಾವು ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು ಮತ್ತು ಅದರ ನೋಟ್ಸನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದ್ರ ಜೊತೆಯಲ್ಲಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲೆನ್ಸ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್, ದಟ್ ಈಸ್ ಅಕಾಡೆಮಿಕ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಕಾಗ್ನಿಟಿವ್. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್, ಸೊ ಪ್ರತಿಯೊಂದಕ್ಕೂ ಕೂಡ ಯಾವ ರೀತಿ ಡಿಫ್ರೆನ್ಸಸ್ ಇರುತ್ತೆ ಅಲ್ಲಿ, ಅಡೋಲೆನ್ಸಸ್ ಮತ್ತು ಅಡಲ್ಟ್ಸ್ಗಳೇನಿರುತ್ತಲ್ಲ ಅವುಗಳ ಬಗ್ಗೆ ಕೂಡ ನಾವು ಏನು ಮಾಡಬೇಕು, ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಇನ್ನು ಸಾಮಾನ್ಯ ಒಂದು ಚಿಕ್ಕ ವಿದ್ಯಾರ್ಥಿಗಳು, ಅದ್ರ ಜೊತೆಲಿ ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿರ್ಬೋದು, ಇಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಮೈಂಡ್ಸೆಟ್ ಇರುತ್ತೆ, ಅವ್ರಿಗೆ ಯಾವ ರೀತಿ ನಾವು ಟೀಚ್ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟ್ ಟು ಟೀಚರ್. ನೋಡಿ ಯಾವ ರೀತಿಯಲ್ಲಿ ಪರಿಣಾಮ ಬೀರುವಂಥ ಅಂಶಗಳು ಅಂತ ಹೇಳ್ತೀವಿ. ಟೀಚರ್, ಲರ್ನರ್. ಟೀಚರ್ ಅಂದರೆ ಯಾರು, ಟೀಚ್ ಮಾಡುವಂಥ. ಲರ್ನರ್ ಅಂತಂದರೆ ಸ್ಟೂಡೆಂಟ್ಸು. ಸೊ ಇವರಿಬ್ಬರ ಮಧ್ಯದಲ್ಲಿ ಏನು ಡಿಫ್ರೆನ್ಸಸ್ ಇರುತ್ತೆ, ಸೊ ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ, 1 ವೇ ಕಮ್ಯುನಿಕೇಷನ್ಸ್ ಯಾವುದು, 2 ವೇ ಕಮ್ಯುನಿಕೇಷನ್ಸ್ ಯಾವುದು, ಇದನ್ನೆಲ್ಲವನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಸಪೋರ್ಟ್ ಮಟೀರಿಯಲ್ಸ್, ಯಾವ ರೀತಿ ಸಪೋರ್ಟ್ ಮಟೀರಿಯಲ್ಸ್ ಇರುತ್ತೆ, ನಾವು ಬೋರ್ಡ್ ಆಗಿರ್ಬೋದು, ಚಾಕ್ ಆಗಿರ್ಬೋದು, ಅಥವಾ ಆಡಿಯೋ ವಿಜುವಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಪೋರ್ಟ್ ಮಟೀರಿಯಲ್ಸ್ ಅಂತ ಬರುತ್ತೆ. ದೆನ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಯಾವ ರೀತಿಯಂಥ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ನಾವು ಟೀಚಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ, ಇವೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ, ಅದನ್ನ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ಸ್, ಟೀಚರ್ಸ್ ಸೆಂಟರ್ಡ್ ಆ್ಯಂಡ್ ಲರ್ನರ್ ಸೆಂಟರ್ ಮೆಥಡ್ಸ್, ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮೆಥಡ್ಸ್. ನೋಡಿ ಅದರಲ್ಲಿ ಆನ್ಲೈನ್ ಮೆಥಡ್ಗಳಲ್ಲಿ ಸ್ವಯಂ ಅಂತ ಬರುತ್ತೆ, ಸ್ವಯಂ ಪ್ರಭಾ ಅಂತ ಬರುತ್ತೆ, ಮತ್ತು ಮೂಕ್ ಅಂತ ಬರುತ್ತೆ. ದಟ್ ಈಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಕೂಡ ಬರುವಂಥದ್ದು. ಇಲ್ಲಿ ಇವುಗಳ ಬಗ್ಗೆ ನೀವೇನು ಮಾಡಬೇಕು, ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ದೆನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷ್ನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್. ನೋಡಿ ನಾವು ಟೀಚಿಂಗ್ ಮಾಡ್ಕೊಳ್ಳುವಾಗ ಕೇವಲ ಬೋರ್ಡನ್ಗಳನ್ನು ಮಾತ್ರ ಯೂಸ್ ಮಾಡೋದಿಲ್ಲ, ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಅವುಗಳ ಮುಖಾಂತರಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಟೀಚಿಂಗನ್ನು ಮಾಡ್ಕೊಳ್ತೀವಲ್ಲ, ಸೊ ಅವುಗಳ ಬಗ್ಗೆ ಕೂಡ ನಾವೇನು ಮಾಡಬೇಕು, ತಿಳ್ಕೊಳ್ಬೇಕಾಗತ್ತೆ. ದೆನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್, ನಾವು ಒಂದು ಟೀಚಿಂಗ್ ಮಾಡಾದ್ಮೇಲೆ ಎಕ್ಸಾಮ್ಗಳನ್ನು ಮಾಡ್ತೇವೆ, ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳ್ಕೊಟ್ಟಿರುವಂಥ ಸಬ್ಜೆಕ್ಟ್ಗಳು ಯಾವ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೆ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡಬೇಕು. ಅಂದರೆ ಅಲ್ಲಿ ಎಕ್ಸಾಮ್ಗಳನ್ನ ಮಾಡ್ತೀವಲ್ಲ, ಆ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದೆ ನೋಡಿ ಸಿಲೆಬಸ್ಸಲ್ಲಿ. ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್, ಯಾವ್ಯಾವ ರೀತಿ ಅಂತ ಇವ್ಯಾಲ್ಯೂಯೇಷನ್ ಮಾಡ್ತೇವೆ. ಇವ್ಯಾಲ್ಯೂಯೇಷನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್, ಇದೆಲ್ಲವನ್ನು ಕೂಡ ನೀವೇನು ಮಾಡಬೇಕು, ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ನಾವು ಟೀಚಿಂಗ್ ಮೆಥಡ್ಗಳಲ್ಲಿ ನಿಮಗೆ ಟೀಚ್ ಮಾಡ್ತೇವೆ. ನೆಕ್ಸ್ಟ್ ಇರುವಂಥದ್ದು ಯೂನಿಟ್ ನಂಬರ್ 2, ದಟ್ ಈಸ್ ರಿಸರ್ಚ್ ಆಪ್ಟಿಟ್ಯೂಡ್. ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ಏನಂತಂದರೆ ವಿಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಆದಂಥ ವಿಡಿಯೋನ ನೀವು ನೋಡಿದರೆ ಮಾತ್ರ ಸಿಲೆಬಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಕಂಪ್ಲೀಟ್ ವಿಡಿಯೋ ನೋಡ್ದೇ ಸ್ಕಿಪ್ ಮಾಡ್ತಾ ಹೋಗಿದರೆ ನಾವೇನು ಹೇಳಿರ್ತೀವಿ ಅಥವಾ ಯಾವುದೆಲ್ಲ ಮ್ಯಾಕ್ಸಿಮಮಲ್ಲಿ ಟಾರ್ಗೆಟ್ ಮಾಡಿ ತೋರಿಸಿರ್ತೇವೆ ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ದೆನ್ ಯೂನಿಟ್ ನಂಬರ್ 2, ರಿಸರ್ಚ್ ಆಪ್ಟಿಟ್ಯೂಡ್. ರಿಸರ್ಚ್ ಮೀನಿಂಗ್ ಏನು, ರಿಸರ್ಚ್ ಅಂದರೆ ಏನು, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚಸ್ ಟು ರಿಸರ್ಚ್. ಯಾವುದೆಲ್ಲ ರಿಸರ್ಚ್ಗಳು ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ರಿಸರ್ಚ್, ರಿಸರ್ಚ್ ಯಾಕೆ ಮಾಡಬೇಕು, ಹೇಗಿರುತ್ತೆ, ಆಮೇಲೆ ಅದು ಯಾವ ರೀತಿಯಲ್ಲಿ ನಮಗೆ ಎಫೆಕ್ಟ್ ಮಾಡುತ್ತೆ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥದ್ದು ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಮೆಥಡ್ಸ್ ಆಫ್ ರಿಸರ್ಚ್, ಸೊ ಯಾವ್ಯಾವ ರೀತಿಯಂಥ ಮೆಥಡ್ಗಳಿವೆ ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಎಕ್ಸ್ಪರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟಾರಿಕಲ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಇದರಲ್ಲಿ ಮತ್ತೆ ಏನಾಗುತ್ತೆ ಅಂತ ಸಪ್ರೇಟ್ ಮೆಥಡ್ಸ್ಗಳು ಬರ್ತಾ ಹೋಗುತ್ತೆ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಂಪಾರ್ಟೆಂಟು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ 5 ಕ್ವಶನ್ಸನ್ನು ಕೇಳ್ತಾರೆ. ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಕೂಡ ಮಿನಿಮಮ್ 5 ಕ್ವಶನ್ ಕೇಳ್ತಾರೆ, ಮ್ಯಾಕ್ಸಿಮಮ್ 7-8 ಕ್ವಶನ್ಗಳು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಮಿನಿಮಮ್ 4 to 5, ಸೊ 4 ಅಂತೂ ಇದ್ದೇ ಇರುತ್ತೆ. 5 ಕ್ವಶನ್ 100% ಕೊಡ್ತಾನೆ ಅವನು. ಅದರಿಂದ 2 ಕ್ವಶನ್ ಎರಡನ್ನೂ ಕೂಡ ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ನೀವು ಇದನ್ನು ಬಿಟ್ಟಿದ್ರೆ ನಿಮಗೆ ಫಸ್ಟ್ ಪೇಪರ್ಲಿ ಮಾರ್ಕ್ಸ್ ಕಡಿಮೆ ಬಂದುಬಿಡುತ್ತೆ. ದೆನ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಫಾರ್ಮ್ಯಾಟ್ ಆ್ಯಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್, ನೋಡಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ರಿಸರ್ಚ್ಗಳ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ. ರಿಸರ್ಚ್ ಎಥಿಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇರುವಂಥದ್ದು ಯೂನಿಟ್ ನಂಬರ್ 3, ಕಾಂಪ್ರಹೆನ್ಷನ್. ನಾವು ರೀಡಿಂಗ್ ಕಾಂಪ್ರಹೆನ್ಷನ್ಸ್ ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ ಪ್ಯಾಸೇಜನ್ನು ಕೊಡ್ತಾರೆ. ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು ಅದಕ್ಕೆ 5 ಕ್ವಶನ್ಸನ್ನು ಕೊಡ್ತಾರೆ. ಕಂಪ್ಲೀಟಾಗಿ ನೀವು ಪ್ಯಾಸೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ರೀಡ್ ಮಾಡಿಬಿಟ್ಟು ಆ ಪ್ಯಾಸೇಜ್ ಪ್ರಕಾರದಲ್ಲಿ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಕ್ವಶನ್ಗೆ ನೀವು ಆನ್ಸರ್ನ ಮಾಡಬೇಕು. ಏನು ಕೊಟ್ಟಿದ್ದಾರೆ, ಎ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್,
ಕ್ವಶನ್ಸ್ ಬಿ ಆಸ್ಕ್ಡ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಡ್. ಸೊ ಸೇಮ್ ಪ್ಯಾಸೇಜ್ ಇರುವಂಥದ್ರ ಬೇಸ್ಡ್ ಆಗಿ ನಿಮಗೆ ಕ್ವಶನ್ಸನ್ನು ಕೊಡ್ತಾರೆ. ಅಲ್ಲಿ ನೋಡ್ಕೊಂಡು ಮಾಡ್ಬೋದು. 5 ಕ್ವಶನ್ನ ಕೊಡ್ತಾರೆ, ಅಲ್ಲಿಗೆ 10 ಮಾರ್ಕ್ಸ್ ಬರುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಪಾಕೆಟ್ ಮಾರ್ಕ್ಸ್ ಅಂತ ಹೇಳ್ತೀವಿ ನಾವು. 5 ಮಾರ್ಕ್ಸ್ ಪಾಕೆಟ್ ಮಾರ್ಕ್ಸು. ಯಾವುದೇ ರೀತಿಯಲ್ಲಿ ಕೂಡ ನೀವು ಇಲ್ಲಿ ಕಾಂಪ್ರಹೆನ್ಷನಲ್ಲಿ ಬಿಟ್ಕೊಡ್ಬಾರ್ದು. 5 ಕ್ವಶನ್ ನೀವು ಪಾಸ್ ಮಾಡಬಹುದು. ದೆನ್ ಕಮ್ಯುನಿಕೇಷನ್ಸ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ನೋಡಿ. ಕಮ್ಯುನಿಕೇಷನ್ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ. ಇಫೆಕ್ಟಿವ್ ಕಮ್ಯುನಿಕೇಷನ್, ವರ್ಬಲ್ ಆ್ಯಂಡ್ ನಾನ್ ವರ್ಬಲ್, ಇಂಟರ್ ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಸೊ ಯಾವ ರೀತಿಯಲ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇರುತ್ತೆ, ಇಂಟರ್ ಕಮ್ಯುನಿಕೇಷನ್ಸ್ ಅಂದ್ರೇನು, ಇಂಟ್ರಾ ಕಮ್ಯುನಿಕೇಷನ್ಸ್ ಅಂದ್ರೇನು, ಗ್ರೂಪ್ ಕಮ್ಯುನಿಕೇಷನ್ಸಲ್ಲಿ ಯಾವ ರೀತಿ ಟೈಪ್ಸ್ಗಳು ಬರುತ್ತೆ. ಸಾಮಾನ್ಯವಾಗಿ ನಾವು ಗೆಸ್ಚರ್ ಆಗಿರ್ಬೋದು, ಅಥವಾ ಸಿಂಬಾಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಏನು ಗ್ರೇಪ್ ವೈನ್ ಕಮ್ಯುನಿಕೇಷನ್ ಆಗಿರ್ಬೋದು, ಫಾರ್ಮಲ್ ಕಮ್ಯುನಿಕೇಷನು, ಇನ್ಫಾರ್ಮಲ್ ಕಮ್ಯುನಿಕೇಷನ್, ಇವೆಲ್ಲವನ್ನು ಕೂಡ ತಿಳ್ಕೊಂಡ್ರೆ ಮಾತ್ರ ನಿಮಗಲ್ಲಿ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋಕ್ಕಾಗತ್ತೆ. ದೆನ್ ಬೆರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಏನು ಬೆರಿಯರ್ಸ್ ಇದೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಮಾಡೋದಕ್ಕೆ, ಅಡೆತಡೆಗಳು ಏನು ಬರುತ್ತೆ ಕಮ್ಯುನಿಕೇಷನ್ಸ್ಗಳಲ್ಲಿ? ನಾವು ನೋಡ್ಬೋದು ಸೌಂಡು ಪೊಲ್ಯೂಷನ್ಸ್ ಆಗುವಂಥದ್ದು, ಅಥವಾ ಚಾನಲ್ ಪೊಲ್ಯೂಷನ್ಸ್ಗಳಾಗಿರುವಂಥದ್ದು, ಇವುಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಬೆರಿಯರ್ಸ್ ಅಂತ ಬರುತ್ತೆ. ಬೆರಿಯರ್ಸ್ಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಒಂದು ಕ್ವಶನ್ಸ್ ಬೆರಿಯರ್ಸ್ ಮೇಲೆ ಇರುತ್ತೆ. ಮಾಸ್ ಮೀಡಿಯಾ ಸೊಸೈಟೀಸ್ ಅಂತ ಬರುತ್ತೆ. ಸೊ ಯಾವುದೆಲ್ಲ ಮಾಸ್ ಮೀಡಿಯಾಗಳಿವೆ ನಾವು ನೋಡ್ಬೋದಲ್ಲ, ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರ್ ಆಗಿರ್ಬೋದು, ಅಥವಾ ಪೇಪರ್ಸ್ಗಳಾಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ಇವನ್ನೆಲ್ಲವೂ ಕೂಡ ಸೊಸೈಟಿಯಲ್ಲಿ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ಗಳು ಯಾವ್ಯಾವುದಿದೆ ಅದ್ರ ಬೇಸಿಸಲ್ಲಿ ಕ್ವಶನ್ಸನ್ನು ಕೂಡ ಅಲ್ಲಿ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಯೂನಿಟ್ ನಂಬರ್ 4, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ಸ್. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ನನಗಿದು ತುಂಬ ಇಂಟ್ರೆಸ್ಟಿಂಗ್ಲಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಆಪ್ಟಿಟ್ಯೂಡು ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬೋದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಮಾತ್ರ. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಟೈಪ್ಸ್ ಆಫ್ ರೀಸನಿಂಗಲ್ಲಿ ಯಾವ್ಯಾವ ರೀತಿಯಾದ ರೀಸನಿಂಗ್ ಇರುತ್ತೆ. ಸೊ ರೀಸನಿಂಗ್ ಕ್ವಶನ್ಸ್ನ ಸೊಲ್ಯೂಷನ್ ಮಾಡೋದು ಹೇಗೆ. ಸೊ ಎಷ್ಟು ಕ್ವಶನ್ಸ್ ರೀಸನಿಂಗಲ್ಲಿ 1 ಅಥವಾ 2 ಕ್ವಶನ್ನ ಕೊಡ್ತಾರೆ. ಆಮೇಲೆ ನಂಬರ್ ಸೀರೀಸು. ಸೊ ನಂಬರ್ ಸೀರೀಸಲ್ಲಿ ಸೀರಿಯಲ್ ನಂಬರ್ ವೈಸಲ್ಲಿ ಕೊಡ್ತಾರೆ, ಅಥವಾ ಶಫಲ್ ಆಗಿ ಕೊಡ್ತಾರೆ. ನೀವು ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲೆಟರ್ ಸೀರೀಸ್ ಕೊಡ್ತಾರೆ, ABCD ಆ ರೀತಿಲಿ ಲೆಟರ್ಸ್ ಕೊಡ್ತಾರೆ. ನೆಕ್ಸ್ಟ್ ಒನ್ ಯಾವುದು ಅಂತ ಕೊಡುವಂಥದ್ದು. ಕೋಡ್ಸ್ ಅಂತ ಕೊಡ್ತಾರೆ, ಕೋಡ್ಸ್ ವೈಸಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡುವಂಥದ್ದು. ರಿಲೇಷನ್ಶಿಪ್, ಫಾದರ್ ಆ್ಯಂಡ್ ಸನ್, ಅಥವಾ ವೈಫ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ಚಿಲ್ಡ್ರನ್ಸ್. ಸೊ ಈ ರೀತಿಯಲ್ಲಿ ರಿಲೇಷನ್ಸ್, ಬ್ಲಡ್ ರಿಲೇಷನ್ಸ್ ಅಂತ ಹೇಳ್ತೀವಲ್ಲ, ಆ ರಿಲೇಷನ್ ಬಗ್ಗೆ ಕೊಡ್ತಾರೆ. ಆಮೇಲೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂತ ಬರುವಂಥದ್ದು. ಫ್ರ್ಯಾಕ್ಷನ್, ನಾವು ಫ್ರ್ಯಾಕ್ಷನ್ಸ್ ನೋಡ್ತೀವಲ್ಲ, ಭಾಗಾಕಾರ, ಗುಣಾಕಾರ ಎಲ್ಲ ಮಾಡುವಂಥದ್ದು. ಸೊ ಆ ಫ್ರ್ಯಾಕ್ಷನ್ಸ್ಗಳನ್ನು ಬರುತ್ತೆ. ಆಮೇಲೆ ಟೈಮ್ಸ್ ಆ್ಯಂಡ್ ಡಿಸ್ಟೆನ್ಸಸ್. ಟೈಮ್ಸ್ ಅಂದರೆ ರೈಲ್ವೆ ಟೈಮ್ಸ್ ಆಗಿರ್ಬೋದು, ಅಥವಾ ಬೋಟ್ಗಳ ಟೈಮ್ಸ್ ಆಗಿರ್ಬೋದು, ಅದರ ಡಿಸ್ಟೆನ್ಸ್ಗಳನ್ನ ಫೈಂಡ್ ಔಟ್ ಮಾಡುವಂಥದ್ದು. ಆಮೇಲೆ ರೇಷಿಯೋ, ಪ್ರಪೋರ್ಷನ್ಸು ಆ್ಯಂಡ್ ಪರ್ಸಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸಸ್, ಈ ರೀತಿಯಲ್ಲಿ ಪ್ರಾಬ್ಲಮನ್ನು ಕೊಡ್ತಾರೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್ ನೋಡೋಣ, ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ಇವುಗಳ ಮೇಲೆ ಕ್ವಶನ್ಸನ್ನು ಕೊಡ್ತಾರೆ. ಆಮೇಲೆ ಅವರೇಜಸ್. ಸೊ ಇದರಲ್ಲಿ ಮಿನಿಮಮ್ ನಿಮಗೆ 10 ಕ್ವಶನ್ ಕೊಡ್ತಾರೆ ನೋಡಿ. ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ಗಳಲ್ಲಿ 10 ಕ್ವಶನ್ ಮಿನಿಮಮ್ ಇರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಕ್ವಶನ್ಗಳನ್ನು ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ ಅಂದರೆ 10 ಕ್ವಶನ್ ಕೊಡ್ತಾರೆ. ಅಲ್ಲಿ 10 × 10 × 2 = 20. ಸೊ 20 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ನಿಮಗಲ್ಲಿ. ನೆಕ್ಸ್ಟ್ ಯೂನಿಟ್ ನಂಬರ್ 6 ಈಸ್ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ರೀಸನಿಂಗ್ ಮಾಡುವಂಥದ್ದು ನಾವು. ಸೊ ರೀಸನಿಂಗ್ ಯಾವ ರೀತಿ ಇರುತ್ತೆ ನೋಡೋದಾದರೆ, ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ ಕೊಟ್ಟಿರ್ತಾರೆ. ಆರ್ಗ್ಯುಮೆಂಟ್ಸನ್ನು ಇಟ್ಕೊಂಡ್ಬಿಟ್ಟು ನಾವಲ್ಲಿ ರೀಸನಿಂಗ್ ಫೈಂಡ್ ಔಟ್ ಮಾಡಬೇಕು. ಆರ್ಗ್ಯುಮೆಂಟ್ಸ್ ಫಾರ್ಮ್ಸ್, ಸ್ಟ್ರಕ್ಚರ್ಸ್ ಆಫ್ ಕ್ಯಾಟಗರಿಕಲ್ ಪ್ರಪೋಸಿಷನ್ಸ್, ಮೂಡ್ ಆ್ಯಂಡ್ ಫಿಗರ್ಸ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಫೆಲಾಸಿಸೀಸ್, ಯೂಸಸ್ ಆಫ್ ಲ್ಯಾಂಗ್ವೇಜಸ್, connotations and denotations of terms, classical squares of oppositions. ಆಮೇಲೆ evaluation and distinguish deductive and inductive reasonings. ಆಮೇಲೆ ಅನಾಲಜೀಸ್ ಕೊಡ್ತಾರೆ, ವೆನ್ ಡಯಾಗ್ರಾಮ್ ಕೊಡ್ತಾರೆ, ಸಿಂಪಲ್ ಆ್ಯಂಡ್ ಮಲ್ಟಿಪಲ್ ಯೂಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ವ್ಯಾಲಿಡಿಟಿ ಆಫ್ ಆರ್ಗ್ಯುಮೆಂಟ್ಸ್. ಇವೆಲ್ಲ ತುಂಬ ಈಸಿ ಇರುತ್ತೆ, ಬಟ್ ನೋಡ್ಕೊಳ್ಬೇಕು ನೀವು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಈಸಿ ಇರುತ್ತೆ. ಇಂಡಿಯನ್ ಲಾಜಿಕ್ ಕೊಡ್ತಾರೆ ಅಲ್ಲಿ. ಸೊ ದಟ್ ಈಸ್ ಮೀನ್ಸ್ ಆಫ್ ನಾಲೆಜ್, ಯಾವ ರೀತಿಯ ನಾಲೆಜ್ಗಳನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥದ್ದು. ದೆನ್ ಪ್ರಮನ್ಸ್ ಅಂತ ಕೊಡ್ತಾರೆ, ಪ್ರತ್ಯಕ್ಷ, ಅದರಲ್ಲಿ ಪರ್ಸೆಪ್ಷನ್, ಅನುಮಾನ, ದೆನ್ ಇನ್ಫರೆನ್ಸಸ್, ಉಪಮಾನ, ಕಂಪ್ಯಾರಿಸನ್ಸ್, ದೆನ್ ಶಬ್ದ, ವರ್ಬಲ್ ಟೆಸ್ಟಿಮನಿ ಆ್ಯಂಡ್ ಅಥಪತಿ, ಇಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಕೂಡ ಲಾಸ್ಟ್ ಟೈಮ್ ಕೆಸೆಟ್ ನೆಟ್ಟಲ್ಲೇ ನಮಗೆ 2 to 3 ಕ್ವಶನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಮಾಣಸ್ ಮೇಲೆ. ಸೊ ಇದನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ದೆನ್ ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಅನುಮಾನ. ಸೊ ಅನುಮಾನ ಬಗ್ಗೆ ಇನ್ಫರೆನ್ಸನ್ಸ್ ಅಂತ ಹೇಳ್ತೀವಿ, ಆಮೇಲೆ ವ್ಯಾಪ್ತಿ ಅಂತ ಹೇಳ್ತೀವಿ. ಆಮೇಲೆ ಈ ಥರ ಒಂದು ಸಿಲೆಬಸನ್ನು ಕೊಟ್ಟಿರ್ತಾರೆ, ಕರೆಕ್ಟಾಗಿ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟಲ್ಲಿ ಟೀಚ್ ಮಾಡುವಾಗ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ. ನೆಕ್ಸ್ಟ್
ಯೂನಿಟ್ ನಂಬರ್ 7 ಡಾಟಾ ಇಂಟರ್ಪ್ರಿಟೇಷನ್ DI ಅಂತ ಹೇಳ್ತೀವಿ. ವೆರಿ ಈಸಿ. ಸಾಮಾನ್ಯವಾಗಿ 5 ಕ್ವಶನ್ ಕೊಡ್ತಾರೆ. ಅದ್ರ ಮೇಲೆ ಈಸಿಯಾಗಿ ನೀವು ಸೊಲ್ಯೂಷನ್ಸನ್ನು ಮಾಡ್ಬೋದು. ಸೊ ಏನೇನು ಕೊಟ್ಟಿರ್ತಾರೆ, ಸೋರ್ಸಸ್, ಅಕ್ವಿಸಿಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ, ಯಾವ್ಯಾವ ರೀತಿಯಿಂದ ಡಾಟಾಗಳನ್ನು ಇರುತ್ತೆ ಅದ್ರ ಮೇಲೆ ನಾವು ನೋಡುವಂಥದ್ದು. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡಾಟಾಸ್, ಆಮೇಲೆ ಗ್ರಾಫಿಕಲ್ ಪ್ರೆಸೆಂಟೇಷನ್, ಅದರಲ್ಲಿ ಬಾರ್ ಚಾರ್ಟು, ಹಿಸ್ಟೋಗ್ರಾಮ್ಸು, ಪೈ ಚಾರ್ಟು, ಟೇಬಲ್ ಚಾರ್ಟ್ ಆ್ಯಂಡ್ ಲೈನ್ ಚಾರ್ಟು ಆ್ಯಂಡ್ ಮ್ಯಾಪಿಂಗ್ ಆಫ್ ಡಾಟಾಸ್. ಸೊ ಇಷ್ಟು ಡಾಟಾಗಳ ಬಗ್ಗೆ ನೀವು ಸ್ಟಡಿ ಮಾಡಿಕೊಂಡು ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಕೇಳುವಂಥದ್ದು. ಡಾಟಾ ಆ್ಯಂಡ್ ಗವರ್ನೆನ್ಸ್ ಯಾವ ರೀತಿ ಇರುತ್ತೆ ಹೇಳ್ಬಿಟ್ಟು ನಾವು ನೋಡೋಣ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಒನ್ನು ಯೂನಿಟ್ ನಂಬರ್ 8 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂತ ಹೇಳ್ತೀವಿ. ದಟ್ ಈಸ್ ಕಂಪ್ಯೂಟರ್, ಕಂಪ್ಲೀಟಾಗಿ ಕಂಪ್ಯೂಟರ್ ನಾಲೆಜ್ ಇರುವಂಥದ್ದು. ಬೇಸಿಕ್ಸ್ ಕೊಡ್ತಾರೆ ಎಲ್ಲವನ್ನು ಕೂಡ. ಆಮೇಲೆ ಪ್ರೆಸೆಂಟ್ ಇನ್ಫಾರ್ಮೇಷನ್, ಪ್ರೆಸೆಂಟಲ್ಲಿ ಯಾವುದೆಲ್ಲ ಇಂಪ್ಲಿಮೆಂಟೇಷನ್ಸ್ ಆಗಿವೆ ಅವುಗಳನ್ನು ಕೂಡ ಕೇಳ್ತಾರೆ ICTಯಲ್ಲಿ. ಸೊ ICT ಅಂದರೆ ಬೇಸಿಕ್ಕಿಂದ ನೀವು ತಗೊಳ್ತಾ ಹೋಗಬೇಕಾಗ್ತದೆ. ಅಲ್ಲಿಂದ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ನಾವು ಕಂಪನಿಗಳಲ್ಲಾಗಿರ್ಬೋದು, ಕಂಪ್ಯೂಟರ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ಗಳಾಗಿವೆ, ಸಾಫ್ಟ್ವೇರ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ಗಳಾಗಿವೆ, ಪ್ಲೆಗರಿಸಮ್ ಚೆಕ್ ಅಂತ ಹೇಳ್ತೀವಲ್ಲ ನಾವು, ರಿಸರ್ಚ್ ಪೇಪರ್ಗಳನ್ನು ಚೆಕ್ ಮಾಡೋದಕ್ಕೆ, ಅವುಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ಗಳಾಗಿವೆ, ಇವನ್ನೆಲ್ಲವನ್ನು ಕೂಡ ಏನು ಮಾಡಬೇಕು, ಸ್ಟಡಿ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ICT ಜನರಲ್ ಅಬ್ರಿವಿಯೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ ಅಂತ ಹೇಳ್ತೀವಿ. ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಮೇಲ್, ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್, ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್, ICT ಆ್ಯಂಡ್ ಗವರ್ನೆನ್ಸ್, ಇಷ್ಟು ಇದರಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ದ ಲಾಸ್ಟ್ ಒನ್ ಟಾಪಿಕ್ ಈಸ್ ಯೂನಿಟ್ ನಂಬರ್ 10, ವೆರಿ ಇಂಪಾರ್ಟೆಂಟ್, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್. ಸೊ ಇದ್ರ ಜೊತೆ ಹೈಯರ್ ಎಜುಕೇಷನ್ಗಳು ಕೂಡ ಬರುತ್ತೆ ನೆಕ್ಸ್ಟು. ಸೊ ಅದನ್ನು ನಾವು ನೆಕ್ಸ್ಟ್ ನೋಡೋಣ ಇಲ್ಲಿ. ಹಾಗಾದ್ರಲ್ಲಿ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳ ಬಗ್ಗೆಯಲ್ಲಿ ಕ್ವಶನ್ನ ಕೇಳ್ತಾರೆ. ಹಾಗಾದರೆ ಏನೇನಿರುತ್ತೆ ಸೈನ್ಸ್ಗಳ ಬಗ್ಗೆ ಅಂತ ನೋಡೋದಾದರೆ, ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ಗಳ ಮೇಲೆ ಕ್ವಶನ್ ಕೇಳ್ತಾರೆ. ಮಿಲೇನಿಯಮ್ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಹ್ಯೂಮನ್ ಆ್ಯಂಡ್ ಎನ್ವೈರ್ಮೆಂಟ್ ಇಂಟ್ರಾಕ್ಷನ್ಸ್, ಆಂಥ್ರೋಪಾಲಜಿ. ಸೊ ಆಮೇಲೆ ಎನ್ವೈರ್ಮೆಂಟಲ್ ಇಶ್ಯೂಸು, ಲೋಕಲ್ಲು, ರೀಜ್ನಲ್ಲು, ಗ್ಲೋಬಲ್ಲು, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವೇಸ್ಟು, ಸಾಲಿಡ್ ವೇಸ್ಟು, ಲಿಕ್ವಿಡ್ ವೇಸ್ಟು, ಬಯೋಕೆಮಿಕಲ್ ವೇಸ್ಟು, ಆಮೇಲೆ ಹಜಾರ್ಡಸ್ಸು, ಎಲೆಕ್ಟ್ರಾನಿಕ್ ವೇಸ್ಟ್ಗಳ ಬಗ್ಗೆ ಅಲ್ಲಿ ಕ್ವಶನ್ ಕೇಳ್ತಾರೆ. ಕ್ಲೈಮೇಟ್ ಚೇಂಜಸ್ ಆ್ಯಂಡ್ ಇಟ್ಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೈಮೆನ್ಷನ್ಸ್, ಇದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಇಂಪ್ಯಾಕ್ಟ್ ಆಫ್ ಪೊಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್, ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್, ಸೋಲಾರು, ವಿಂಡ್, ಸಾಯಿಲ್, ಹೈಡ್ರೋ, ಆಮೇಲೆ ಥರ್ಮಲ್, ಇದೆಲ್ಲ ಕೂಡ ಕೇಳ್ತಾರೆ. ಬಯೋಮಾಸ್, ನ್ಯೂಕ್ಲಿಯರ್, ಫಾರೆಸ್ಟ್, ಆಮೇಲೆ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್ ಅಂತ ಇರುತ್ತಲ್ಲ, ಸಾಮಾನ್ಯವಾಗಿ ಇದನ್ನು ಬಿಟ್ಬಿಡ್ತಾರೆ ಟಫ್ ಇದೆ ಅಂತ ಬಿಟ್ಟು. ಬಟ್ ಇದನ್ನು ಸ್ಟಡಿ ಮಾಡಿಕೊಂಡ್ರೆ ತುಂಬ ಈಸಿ ಇರುತ್ತೆ. ಸೈನ್ಸ್ ಬೇಸ್ಡ್ ಆಗಿ, ಟೆಕ್ನಾಲಜಿ ಬೇಸ್ಡ್ ಆಗಿ ಕ್ವಶನ್ ಕೊಡ್ತಾರೆ. ಸ್ಟಡಿ ಮಾಡಿಕೊಂಡ್ರೆ ತುಂಬ ಈಸಿ ಇದೆ ಅದು. ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ವೆರಿ ಇಂಪಾರ್ಟೆಂಟು, ಇದನ್ನು ಕೇಳ್ತಾರೆ. 1986 ಪ್ರಕಾರದಲ್ಲಿ ಅದನ್ನು ಕೇಳ್ತಾರೆ ಕ್ವಶನ್ಸನ್ನು. ನ್ಯಾಷನಲ್ ಆ್ಯಕ್ಷನ್ಸ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ಕ್ಲೈಮೇಟ್ಗಳ ಬಗ್ಗೆ ಯಾವುದೇ ರೀತಿ ಚೇಂಜಸ್ ಆಗುತ್ತೆ ಇದ್ರ ಬಗ್ಗೆ ಕ್ವಶನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಹೈಯರ್ ಎಜುಕೇಷನ್ ಸಿಸ್ಟಮ್. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು, ಹೈಯರ್ ಎಜುಕೇಷನಲ್ಲಿ ಮಿನಿಮಮ್ 5 ಕ್ವಶನ್ ಕೇಳ್ತಾರೆ. ಸೊ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಯಾವುದೆಲ್ಲ ಹಳೆ ಒಂದು ಏನ್ಷಿಯಂಟ್ ಇಂಡಿಯಾದಲ್ಲಿ ಹೈಯರ್ ಎಜುಕೇಷನ್ ಯಾವ ರೀತಿ ಇತ್ತು, ಯಾವುದೆಲ್ಲ ಯೂನಿವರ್ಸಿಟಿಗಳಿತ್ತು, ಅದನ್ನ ಗುರುಕುಲ ಯಾವ ರೀತಿ ಇದೆ ಅದನ್ನ ಬಗ್ಗೆ ಕ್ವಶನ್ ಕೇಳ್ತಾರೆ. ಇವ್ಯಾಲ್ಯೂಯೇಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಸೊ ಯಾವ ರೀತಿಲಿ ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ನೆಕ್ಸ್ಟ್ ಅದು ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಅದನ್ನು ನೋಡಬೇಕಾಗತ್ತೆ. ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ, ಆಮೇಲೆ ಪ್ರೊಫೆಷ್ನಲು, ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಯಾವ ರೀತಿ ಇದೆ ನಾವು ನೋಡಿದ್ವಿ ಆವಾಗ, ಸ್ವಯಂ ಪ್ರಭಾ, ಮೂಕ್ ಅಂತೆಲ್ಲ ನೋಡಿದ್ವಲ್ಲ, ಇದ್ರಗಳ ಬಗ್ಗೆ ಕೂಡ ಕ್ವಶನ್ ಕೇಳ್ತಾರೆ ಇಲ್ಲಿ. ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಎನ್ವೈರ್ಮೆಂಟಲ್ ಎಜುಕೇಷನ್ ಆಗಿರ್ಬೋದು. ಪಾಲಿಸಿ, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಹೊಸ ಪಾಲಿಸಿಗಳು ಯಾವ್ಯಾವ್ದು ಬಂದಿದೆ ಎಜುಕೇಷನ್ ಸಿಸ್ಟಮಿಗೋಸ್ಕರ, ಹೈಯರ್ ಎಜುಕೇಷನ್ ಸಿಸ್ಟಮ್ಗಳಿಗೆ, ಇವುಗಳನ್ನು ಕೂಡ ಕ್ವಶನ್ ಕೇಳ್ತಾರೆ. ಆಮೇಲೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಗಳಲ್ಲಿ ನಾವು ನೋಡ್ಬೇಕಂತಾರೆ ಏನು AICT ಆಗಿರ್ಬೋದು, ಆಮೇಲೆ NAC ಆಗಿರ್ಬೋದು, ಇವುಗಳ ಬಗ್ಗೆ ಕ್ವಶನ್ನ ಕೇಳ್ತಾರೆ. ಇದರ ಚೇರ್ಮನ್ಗಳು ಯಾರು, ಆಮೇಲೆ ಹೈಯರ್ ಎಜುಕೇಷನ್ ಇವಾಗಿನ ಮಿನಿಸ್ಟ್ರುಗಳು ಯಾರಿದ್ದಾರೆ, ಅಥವಾ UGCಯ ಒಂದು ಚೇರ್ಮನ್ ಯಾರಿದ್ದಾರೆ, ಆಮೇಲೆ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಡ್ರಾಫ್ಟ್ಸ್ ಯಾವ ರೀತಿ ಇದೆ, ಅಮೆಂಡ್ಮೆಂಟ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ಎಲ್ಲ ಹೈಯರ್ ಎಜುಕೇಷನ್ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಇದನ್ನು ತಿಳ್ಕೊಂಡ್ರೆ ಮಾತ್ರ ಏನಾಗುತ್ತೆ, ಈ ಹೈಯರ್ ಎಜುಕೇಷನ್ ನೀವು 5 ಕ್ವಶನ್ಗೆ ನೀವು ಆನ್ಸರ್ನ ಮಾಡಲಿಕ್ಕಾಗತ್ತೆ. ಓಕೆ, ಪ್ರತಿಯೊಂದು ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಲ್ಡನ್ ಡೇಸ್ಗಳಲ್ಲಿ ನಮಗೆ 60 ಕ್ವಶನ್ ಕೊಡ್ತಾ ಇದ್ರು, ಅದರಲ್ಲಿ ಫಸ್ಟ್ 50 ಕ್ವಶನ್
ಕ್ವಶನ್ ನಾವು ಯಾವ್ದು ಅಟೆಂಡ್ ಮಾಡ್ತೀವಿ ಅದಕ್ಕೆ ಮಾತ್ರ ನಾವು ಅವರು ನಮಗೆ ಏನು ಮಾರ್ಕ್ಸನ್ನು ಕೊಡ್ತಾಯಿದ್ರು. 60ಕ್ಕೆ 60 ನೀವು ಕರೆಕ್ಟ್ ಇದ್ಬಿಟ್ಟು ಲಾಸ್ಟ್ 5 ಕ್ವಶನ್ ಕರೆಕ್ಟ್ ಇದೆ, ಬಟ್ ಅದಕ್ಕಿಂತ 5 ಕ್ವಶನ್ ಮೊದಲು ರಾಂಗ್ ಇದೆ ಅಂತಂದರೆ ಮೊದಲು ಕೌಂಟ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಓನ್ಲಿ ಫಾರ್ 50 ಕ್ವಶನ್ 50 ಕ್ವಶನ್ ಕೊಟ್ಟಿದ್ದಾರೆ. 50 ಕ್ವಶನಲ್ಲಿ ನೀವು ಪ್ರತಿ ಕ್ವಶನ್ಗೆ 2 ಮಾರ್ಕ್ಸ್ ಅಂತ ಕೊಡ್ತಾರೆ. ಸೊ ಯಾವುದೇ ರೀತಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಇನ್ ಫ್ಯೂಚರ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಅವಾಗ ಲೆವೆಲ್ ಆಫ್ ಎಕ್ಸಾಮ್ ತುಂಬ ಟಫ್ ಆಗ್ತಾ ಹೋಗುತ್ತೆ. ಸೊ ಈ ಅಂದರೆ ನೆಗೆಟಿವ್ ಮಾರ್ಕ್ಸ್ ಬರೋಕ್ಕಿಂತ ಮೊದಲೇ ನೀವೇನು ಮಾಡಬೇಕಂತಾರೆ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಬೇಕು. ನೆಗೆಟಿವ್ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಎಕ್ಸಾಮನ್ನು ಕ್ಲಿಯರ್ ಮಾಡೋದು ಇನ್ನೂ ಕೂಡ ಟಫ್ ಆಗುತ್ತೆ. ಆದ್ದರಿಂದ ಈ ಏನು ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರದಲ್ಲಿ ನೀವು ಸ್ಟಡಿ ಮಾಡಿದರೆ 100% ಫಸ್ಟ್ ಪೇಪರಿಗೆ ನೀವು ಮೋರ್ ದ್ಯಾನ್ ಅಂದರೆ 50 ಕ್ವಶನ್ಗೆ ಮೋರ್ ದ್ಯಾನ್ ನೀವು 35 to 40 ಕ್ವಶನ್ ಅಂದರೆ 40 ಕ್ವಶನ್ಗಂತೂ 100% ನೀವು ಕರೆಕ್ಟ್ ಅಂತ ಉತ್ತರವನ್ನು ತಗೊಳ್ಳಿಕ್ಕಾಗತ್ತೆ. ಸೊ 40 ಕ್ವಶನ್ ನೀವು ಕರೆಕ್ಟ್ ಆಗಿದೆ ಅಂತಂದರೆ 80 ಮಾರ್ಕ್ಸ್ ಸಿಗುತ್ತೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ 150 ಮಿನಿಮಮ್ ಟಾರ್ಗೆಟ್ ಅದು. ವಿ ಹ್ಯಾವ್ ಟು ರೀಚ್ ಫಾರ್ 170 ಆರ್ 180. ಸೊ 170ರಿಂದ 180 ಮಾರ್ಕ್ಸ್ನ ತೆಗೆದುಕೊಳ್ಳೋಕೆ ನೋಡಬೇಕು. ಯಾಕಂದರೆ ಕೆಟಗರಿ ವೈಸ್ಗಳನ್ನ ನೋಡ್ತಾ ಹೋದಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಂದು ಕೆಟಗರಿಗಳಿಗೆ 144 ಅಂದರೆ 140 150 ಬಿಲೋ ಇರುತ್ತೆ. ಬಟ್ ನಮ್ಮ ಟಾರ್ಗೆಟು ಮೋರ್ ದ್ಯಾನ್ 160 160 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡ್ರೆ ಅಂದರೆ 2 ಪೇಪರ್ ಸೇರಿದರೆ. ಈಗ ಫಸ್ಟ್ ಪೇಪರಲ್ಲಿ ನೀವು ಏನಾದರೂ 40 ಕ್ವಶನ್ ರೈಟ್ ಮಾಡಿದರೆ 80 ಮಾರ್ಕ್ಸ್ ಬಂತು. ಸೆಕೆಂಡ್ ಕ್ವಶನ್ 100 ಕ್ವಶನ್ ಕೊಟ್ಟಿರ್ತಾರೆ, 100ರಲ್ಲಿ ನಿಮ್ಮ ಓನ್ ಸಬ್ಜೆಕ್ಟ್ ಆಗಿರುತ್ತೆ. ಅದರಿಂದ ಸಬ್ಜೆಕ್ಟ್ ನಾಲೆಜ್ ಇರೋದ್ರಿಂದ ನೀವು ಮೋರ್ ದ್ಯಾನ್ 50 ಕ್ವಶನ್ಗೆ ರೈಟ್ ಹಾಕಿದರೆ ಸೊ 50 ಕ್ವಶನ್ ಆಗಿದ್ರು ಕೂಡ ಎಷ್ಟಾಯ್ತು ಅಲ್ಲಿಗೆ 50 + 40 ಅಂತಾರೆ 90 ಕ್ವಶನ್ಸ್ ಆಗುತ್ತೆ. ಯು ಆರ್ ರೀಚಿಂಗ್ ದ 180. ಸೊ 180 ಮಾರ್ಕ್ಸಿಗೆ ನೀವು ರೀಚ್ ಆಗ್ತೀರಾ. ನಿಮ್ಮ ಟಾರ್ಗೆಟ್ ಏನಾಗಿತ್ತು 160 ಆಗಿತ್ತು, ಬಟ್ ನೀವು 180ಗೆ ರೀಚ್ ಆಗಿದೆ ಅಂತಾರೆ 100% ನಿಮ್ಮ ನೆಟ್ ಮತ್ತು KSET ಎಕ್ಸಾಮು ಕ್ಲಿಯರ್ ಆಗುತ್ತೆ. ಅದರಿಂದ ಎಲ್ಲರೂ ಕೂಡ ನಾವು ಈಗ ಸ್ಟಾರ್ಟ್ ಮಾಡೋಣ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೋಸ್ಕರ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ವಿಡಿಯೋನ ನೋಡಿ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಇನ್ನೊಬ್ಬರಿಗೆ ಶೇರ್ ಮಾಡಿ. ಸೊ ಯಾರೆಲ್ಲ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ, ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದ್ದೀರಾ, ನೀವು ಯಾವುದೇ ಜಾಬಲ್ಲಿ ಕೂಡ ಇರ್ಬೋದು. ಸೊ ಅವರು ಕೂಡ ಏನು ಮಾಡ್ಬೋದು ನೆಟ್ ಮತ್ತು KSET ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡ್ರೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಆ ಸರ್ಟಿಫಿಕೇಟಲ್ಲಿ ನಿಮಗೆ ಏನಾದೊಂದು ಹ್ಯಾಪಿನೆಸ್ ಇರುತ್ತೆ. ನಾನು ನ್ಯಾಷನಲ್ ಲೆವೆಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ, ಸ್ಟೇಟ್ ಲೆವೆಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ, ಫ್ಯೂಚರ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಾಲ್ಫರ್ ಆಗಿದೆ, ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಇದ್ದೀನಿ ಹೇಳೋದನ್ನು ಕೂಡ ನಿಮಗೆ ಏನಾಗುತ್ತೆ ಒಂದು ಹೆಮ್ಮೆ ಇರುತ್ತೆ. ಓಕೆ, ಸೊ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಇನ್ನೊಬ್ಬರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾವೇನು ಮಾಡ್ತೀವಿ ಅಂತಾರೆ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ಗಳು ಬೇಕು ಈ ಒಂದು ನೆಟ್ ಮತ್ತು KSET ಎಕ್ಸಾಮ್ಗಳಿಗೆ ಅವುಗಳ ಬೇಕಾದಂಥ ಇನ್ಫಾರ್ಮೇಷನ್ನ ನಿಮಗೆ ಸೆಂಡ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.